ಹಾಯ್ ಎಲ್ಲರಿಗೂ ನಮಸ್ಕಾರ. ಜವಾಹರ್ಲಾಲ್ ನೆಹರು ಜನ್ಮದಿನ ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಜವಾಹರ್ಲಾಲ್ ನೆಹರು ಜನ್ಮದಿನ ಮತ್ತು ಮಕ್ಕಳ ದಿನಾಚರಣೆನ ಆಚರಣೆ ಮಾಡಲಾಯಿತು. ಜವಾಹರ್ಲಾಲ್ ನೆಹರು ಅವ್ರ ಫೋಟೋಕ್ಕೆ ಪೂಜೆ ಮಾಡಿದ್ವಿ, ನಾನು ಮತ್ತು ಪವಿತ್ರ. ನಂತರ ಮಕ್ಕಳ ಕೈಯಲ್ಲಿ ಒಂದೊಂದು ರೋಸು ಅವ್ರ ಫೋಟೋದ ಮುಂದೆ ಇಡೋ ಮುಖಾಂತರ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ಮಕ್ಕಳ ಮುಖಾಂತರ ನಾವು ತಿಳಿಸಿದ್ವಿ. ಆಮೇಲಿಂದ ಕೇಕ್ ತಂದಿದ್ವಿ, ಕೇಕ್ ಕಟ್ ಮಾಡಿದ್ವಿ. ಮಕ್ಕಳೆಲ್ಲ ಕೇಕ್ ಕಟ್ ಮಾಡಿ ತಿಂದು ತುಂಬ ಖುಷಿಪಟ್ಟರು. ಮತ್ತು ಮಕ್ಕಳ ತಾಯಂದಿರು ಸಹ ಬಂದಿದ್ದರು. ನಾನು ಇವಾಗ ಮಕ್ಕಳಿಗೆ ಜವಾಹರ್ಲಾಲ್ ನೆಹರು ಜನ್ಮದಿನದಂದು ಮಕ್ಕಳ ದಿನಾಚರಣೆನ ಏಕೆ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಅದ್ರ ಬಗ್ಗೆ ವಿಷಯನ ತಿಳಿಸ್ತಾ ಇದ್ದೀನಿ. ಇವತ್ತು 133ನೇ ಜನ್ಮದಿನ ಅವ್ರದ್ದು, ಜವಾಹರ್ಲಾಲ್ ನೆಹರು ಅವ್ರದ್ದು. 1889 ನವಂಬರ್ 14ರಂದು ಅಲಹಾಬಾದ್ನಲ್ಲಿ ಜನನ ಆಗುತ್ತೆ ಅವ್ರದ್ದು. ನಮ್ಮ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಇವರು ಮತ್ತು ಸ್ವತಂತ್ರ ಹೋರಾಟಗಾರರು. ನಮ್ಮ ದೇಶದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರ ತಂದೆಯವರು. ಇವರಿಗೆ ಮಕ್ಕಳು ಅಂದರೆ ತುಂಬ ಪ್ರೀತಿ. ಚಿಕ್ಕ ಮಕ್ಕಳು ಮತ್ತು ಅವರ ವಿದ್ಯಾಭ್ಯಾಸ ಶಿಕ್ಷಣದ ಬಗ್ಗೆ ತುಂಬ ಒಲವು ಆಸಕ್ತಿ ಇದ್ದಿದ್ದರಿಂದ ಇವರ ಹುಟ್ಟಿದ ದಿನಾನ ನಮ್ಮ ಭಾರತ ದೇಶದಲ್ಲಿ ಮಕ್ಕಳ ದಿನಾಚರಣೆ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿ ಮಕ್ಕಳಿಗೆ ತಿಳಿಸಿದೆ. ಮತ್ತು ಅವರು ಜವಾಹರ್ಲಾಲ್ ನೆಹರೂರವರ ಅವರು ಕುರ್ತಾ ಮೇಲೆ ಯಾವಾಗಲೂ ಒಂದು ಗುಲಾಬಿ ಹೂವನ್ನು ಇಟ್ಕೊಂಡಿರ್ತಾರೆ. ಅವರಿಗೆ ಗುಲಾಬಿ ಹೂವು ಅಂದರೆ ತುಂಬ ಪ್ರೀತಿ. ಅದಕ್ಕೆ ಮಕ್ಕಳ ಕೈಲೇ, ಪ್ರತಿಯೊಂದು ಮಗು ಕೈಲೂ ನಾವು ಗುಲಾಬಿ ಹೂವನ್ನು ಅವ್ರ ಫೋಟೋದ ಮುಂದೆ ಇಡೋ ಮುಖಾಂತರ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ನಾನು ಈ ರೀತಿ ಮಕ್ಕಳಿಂದ ಅವ್ರಿಗೆ ತಿಳಿಸಿದೆ. ಅವ್ರಿಗೆಲ್ಲ ನಮಸ್ಕಾರ ಮಾಡಿದ್ದಾದಮೇಲೆ, ಮಕ್ಕಳು ಎಲ್ಲ ನಮಸ್ಕಾರ ಮಾಡಿದ್ದಾದಮೇಲೆ ಕೇಕ್ ತಂದಿದ್ದೆ ಒಂದು. ನಂತರ ಕೇಕ್ ಕಟ್ ಮಾಡಿದ್ವಿ. ನೋಡಿ ಮಕ್ಕಳೆಲ್ಲ ಎಷ್ಟು ಖುಷಿ ಪಡ್ತಾ ಇದ್ದಾರೆ. ಮಕ್ಕಳಿಗೆಲ್ಲ ಕೇಕ್ ತಿನ್ನಿಸ್ದೆ. ಹೀಗೆ ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಚಿಕ್ಕದಾಗಿ ನಮ್ಮ ಪುಟ್ಟ ಮಕ್ಕಳ ಜೊತೆ ನಾವು ನೆಹರೂರವರ ಜನ್ಮದಿನ ಮತ್ತು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಿದ್ವಿ. ಮತ್ತು ಪವಿತ್ರಾಗೆ ನಾನು ಕೇಕ್ ತಿನ್ನಿಸ್ದೆ, ನನಗೆ ಪವಿತ್ರ ತಿನ್ನಿಸಿದ್ರು. ಹೀಗೆ ಆಚರಿಸಿದ್ವಿ. ಥ್ಯಾಂಕ್ ಯು.